ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರಲ್ಲಿ ಮುಗಿಯದ ಗ್ಯಾಸ್ ಅಭಾವ, ಕರಾಳ ದಂಧೆಯಲ್ಲಿ ಸೇಲ್ ಆಗ್ತಿದೆಯಾ ಗೃಹ ಬಳಕೆ ಸಿಲಿಂಡರ್? ಹೆಚ್ಚಿನ ಹಣಕ್ಕಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಮಾರಾಟ ಮಾಡೋ ಸಾಧ್ಯತೆ, ಗ್ಯಾಸ್ಗಾಗಿ ಬುಕ್ಕಿಂಗ್ ಮಾಡಿದ ಜನರಿಗೆ LPG ಮಾತ್ರ ಸಿಗ್ತಾ ಇಲ್ಲ. ಇದೀಗ ರಾಜಧಾನಿ ಬೆಂಗಳೂರಿನಲ್ಲಿ ಈ ಗ್ಯಾಸ್ ಅಭಾವ ಮಾತ್ರ ಮುಗಿದಂತೆ ಕಾಣಿಸ್ತಾ ಇಲ್ಲ. ಈ ಕರಾಳ ದಂಧೆಯಲ್ಲಿ ಅಂದರೆ ಈ ಗ್ಯಾಸ್ ಅಭಾವ ಶುರುವಾದ ಮೊದಲ ದಿನದಿಂದಲೂ ಕೂಡ ಇಂಥದ್ದೊಂದು ಆರೋಪ ಇದೆ. ಕಾಳ ಸಂತೆಗಳಲ್ಲಿ ಹೆಚ್ಚಿನ ದರಕ್ಕೆ ಇವುಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತ. ಹೆಚ್ಚಿನ ಹಣಕ್ಕಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಮಾರಾಟ ಸಾಧ್ಯತೆ, ಗ್ಯಾಸ್ಗಾಗಿ ಬುಕ್ಕಿಂಗ್ ಮಾಡಿದ ಜನರಿಗೆ LPG ಸಿಗ್ತಾ ಇಲ್ಲ. ಒಂದು ತಿಂಗಳಾದರೂ ಕೂಡ ಮನೆಗಳಿಗೆ ಈ ಗೃಹ ಬಳಕೆ ಸಿಲಿಂಡರ್ಗಳು ಬರ್ತಾ ಇಲ್ಲ. KRS ಪಾರ್ಟಿಯ ರವಿಕೃಷ್ಣ ಕರಾಳ ದಂಧೆಯ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. KRS ಪಾರ್ಟಿಯ ರವಿಕೃಷ್ಣ ಈ ಕರಾಳ ದಂಧೆಯ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿರೋದು. ಗೃಹ ಬಳಕೆ ಗ್ಯಾಸ್ ಬುಕ್ ಮಾಡಿ ತಿಂಗಳಾದರೂ ಬರಲಿಲ್ಲ ಸಿಲಿಂಡರ್ ಅಂತ ಸರ್ಕಾರಕ್ಕೆ ಅವರೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಬುಕ್ ಮಾಡಿದ ಒಂದೇ ದಿನಕ್ಕೆ ಮನೆಗೆ ಬರ್ತಿದ್ದಂಥ ಸಿಲಿಂಡರು ಇದೀಗ ತಿಂಗಳು ಕಳೆದರೂ ಕೂಡ ಏಜೆನ್ಸಿ ಕಡೆಯಿಂದ ನೋ ರೆಸ್ಪಾನ್ಸ್ ಅಂತೆ. ಮಾರ್ಚ್ 15ರಂದು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡಿದ್ರು ರವಿಕೃಷ್ಣ ರೆಡ್ಡಿ. ಇಂದಿಗೆ ಒಂದು ತಿಂಗಳಾದರೂ ಕೂಡ ಮನೆಗೆ ಗ್ಯಾಸ್ ಬಂದಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಂಬಂಧಪಟ್ಟ ಏಜೆನ್ಸಿಗೆ ಕರೆ ಮಾಡಿದರೆ ಉತ್ತರ ಕೊಡ್ತಿಲ್ಲ ಅಂತ ಇದೀಗ ರವಿಕೃಷ್ಣ ರೆಡ್ಡಿ ಅಸಮಾಧಾನವನ್ನು ಹೊರಹಾಕಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು KRS ಪಾರ್ಟಿ ರವಿಕೃಷ್ಣ ರೆಡ್ಡಿ ಅವರ ಅಸಮಾಧಾನ? ಒಂದು ತಿಂಗಳಾದರೂ ಸಿಲಿಂಡರ್ ಬರದೇ ಇರೋದಕ್ಕೆ ಕಾರಣ ಏನಿದಕ್ಕೆ, ಏನಂತಾರೆ ಅವರು? ಪ್ರವೀಣ್, ದೇಶವ್ಯಾಪ್ತಿ ಗ್ಯಾಸ್ ಸಮಸ್ಯೆ ಉಲ್ಬಣ ಎನ್ನುವಂಥದ್ದು ಏನಿದೆಯೋ ಯಥೇಚ್ಛವಾಗಿ ಆಗ್ತಾ ಇದೆ. ಜೊತೆಗೆ ನಮ್ಮ ರಾಜ್ಯ, ನಮ್ಮ ಬೆಂಗಳೂರಿನಲ್ಲೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಸಿಗ್ತಾ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಹಲವಾರು ರೀತಿಯಾದಂತಹ ಒಂದು ಬೇಡಿಕೆನ ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಬುಕ್ ಮಾಡಿದ್ರೆ ಒಂದು 3-4 ದಿನಕ್ಕೆ ಅಥವಾ ಒಂದು ವಾರಕ್ಕೆ ಸಿಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಒಂದು ಆಸೆಯಲ್ಲಿದ್ದಂತಹ ಮನೆಯ ಒಂದು ಯಜಮಾನರಿಗಾಗ್ಬೋದು, ಮನೆಯ ಮಹಿಳೆಯರಿಗಾಗ್ಬೋದು ಶಾಕ್ಗೆ ಒಳಗಾಗುವಂತ ಕೆಲಸ ಆಗ್ತಾ ಇದೆ. ಒಂದು ಸರಿ ಯಾವ್ದಾದ್ರು ಒಂದು HP ಆಗ್ಬೋದು, ಭಾರತ್ ಆಗ್ಬೋದು, ಸೇರಿದಂತೆ ಇಂಡಿಯನ್ ಗ್ಯಾಸ್ ಆಗ್ಬೋದು ಬುಕ್ ಮಾಡಿದ್ರೆ 2-3 ದಿನಕ್ಕೆ ಮನೆ ಹತ್ರ ಬಂದು ಡೆಲಿವರಿ ಮಾಡಿ ಹೋಗ್ತಿದ್ದಂತಹ ಗ್ಯಾಸ್ ಏಜೆನ್ಸಿ ಅವರೇನಿದಾರ ಕಳೆದ ಒಂದು ತಿಂಗಳಾದ್ರೂ ಕೂಡ ಇದೇ ತಿಂಗಳ ಮಾರ್ಚ್ 15ರಂದು ಬುಕ್ ಮಾಡಿದಂತಹ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದು ತಿಂಗಳಾಯ್ತು ಬುಕ್ ಮಾಡಿ, ಇದುವರೆಗೂ ಕೂಡ ಮನೆಗೆ ಗ್ಯಾಸ್ ಸಿಲಿಂಡರ್ ಬಂದಿಲ್ಲ. ಜೊತೆಗೆ OTP ಜನರೇಟ್ ಆಗಿದೆ, ಜೊತೆಗೆ ಡೆಲಿವರಿ ಮೆಸೇಜ್ ಕೂಡ ಬಂದಿದೆ, ಸಿಲಿಂಡರ್ ಡೆಲಿವರಿ ಆಗಿದೆ ಅನ್ನುವಂಥದ್ದು ಕೂಡ ಅಸಮಾಧಾನವನ್ನು ಹೊರಗಾಕ್ತಾ ಇದ್ದಾರೆ. ಆದ್ರೆ ಸಂಬಂಧಪಟ್ಟಾಗೆ ಏಜೆನ್ಸಿಗಳಿಗೆ ಕಾಲ್ ಮಾಡಿದ್ರೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ನಿಮಗೆ ಇನ್ನೂ ಲೇಟ್ ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಕೆಲವರು ಉತ್ತರವನ್ನ ಕೊಡ್ತಾ ಇದ್ರೆ ಹೊರತು ಸಿಲಿಂಡರ್ ಖಾಲಿ ಆಗಿರುವಂತಹ ವಿಚಾರವಾಗಿ ಮನೆಗೆ ತಲುಪಿಸುವಂತ ಕೆಲಸ ಯಾರು ಕೂಡ ಮಾಡ್ತಿಲ್ಲ ಎನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದ್ದಾರೆ. ಜೊತೆಗೆ ಅವರ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತ ಪೋಸ್ಟ್ಗೆ ಒಂದಷ್ಟು ಕಮೆಂಟ್ಗಳು ಕೂಡ ವ್ಯಕ್ತ ಆಗ್ತಾ ಇದಾವೆ. ಸಾಕಷ್ಟು ಜನ ಬೆಂಗಳೂರಿನ ನಿವಾಸಿಗಳು ನನಗೂ ಇದೇ ರೀತಿಯ ಸಮಸ್ಯೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನವನ್ನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಏನೊಂದು ಅಸಮಾಧಾನ ಹೊರಗಾಕುವಂತ ಕೆಲಸ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ದಾರೋ, ಇದೀಗ ಮನೆಗಳಿಗೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಸಿಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಒಬ್ಬೊಬ್ಬರೇ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನ ಜೊತೆಗೆ ಆಕ್ರೋಶನ ಹೊರಗಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರವಿಕೃಷ್ಣ ರೆಡ್ಡಿ ಅವರು ಕೂಡ ಒಂದು ತಿಂಗಳಾಯ್ತು ನಾನು ಬುಕ್ ಮಾಡಿ, ಇದುವರೆಗೂ ಕೂಡ ನನಗೆ ಗ್ಯಾಸ್ ಬಂದಿಲ್ಲ ಎನ್ನುವಂತ ಆಕ್ರೋಶವನ್ನ ಹೊರಗಾಕುವಂತ ಕೆಲಸ ಮಾಡ್ತಾ ಇರುವಂತದ್ದು, ಸರ್ಕಾರಕ್ಕೂ ಕೂಡ ಆಗ್ರಹವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.